ಸಚಿವ ಸಂಪುಟ ವಿಸ್ತರಣೆ ಕೇಂದ್ರದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ವಹಿಸಿಕೊಂಡಾಗ ಅವರ ಜೊತೆಗೆ 13 ಜನ ಸಚಿವರಾಗಿದ್ದಾರೆ, ಒಬ್ಬರು ಡಿಸಿಎಂ ಸೇರಿಸಿ. ಇನ್ನು 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಅಧಿವೇಶನದ ದಿನಾಂಕ ನಿಗದಿಯಾಗಬಹುದು. ಕೇಂದ್ರ ಕ್ಯಾಬಿನೆಟ್ ವಿಷಯದಲ್ಲಿ ಬ್ರೇಕ್ಗಿಂತ ಮುಂಚೆ ನಾವು ಚರ್ಚಿಸಿದ ಹಾಗೆ ಅಧಿವೇಶನಕ್ಕಿಂತ ಮೊದಲೇ ಕ್ಯಾಬಿನೆಟ್ ರೀಶಫಲ್ನ ಸಾಧ್ಯತೆ ಇದೆ. ರಾಜ್ಯದಲ್ಲಿ ರೀಶಫಲ್ ಅಲ್ಲ, ವಿಸ್ತರಣೆ ಆಗಬೇಕು. ಇಪ್ಪತ್ತು ಜನ ಸಚಿವರನ್ನಾಗಿಸುವುದಕ್ಕೆ ಅವಕಾಶ ಇದೆ. ಜುಲೈ 20ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಬಹುದು. ಜುಲೈ 10ನೇ ತಾರೀಖಿನ ಒಳಗೆ ಸಚಿವ ಸಂಪುಟ ವಿಸ್ತರಣೆಯಾದರೂ ಆಶ್ಚರ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ. ಅವರು ಬಂದ ನಂತರ ದೆಹಲಿಯಲ್ಲಿ ಚರ್ಚೆಗಳ ಆರಂಭ ಆಗ್ತವೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಬಂದ ನಂತರ ಇಲ್ಲಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರುಗಳಾದಿಯಾಗಿ ಪ್ರಮುಖರು ಒಂದು ಪಟ್ಟಿ ತಗೊಂಡು ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಚರ್ಚೆಗಳಾಗ್ತವೆ, ನಿರ್ಧಾರಗಳಾಗ್ತವೆ. ಇಪ್ಪತ್ತು ಜನರನ್ನ ಸಚಿವರನ್ನಾಗಿಸೋದಕ್ಕೆ ಅವಕಾಶ ಇದೆ. 2 ಸ್ಥಾನ ಖಾಲಿ ಇಟ್ಕೊಂಡು 18 ಜನರಿಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ ಒಂದು ಲೆಕ್ಕಾಚಾರ ಓಡಾಡ್ತಾ ಇದೆ. ಪ್ರಬಲ ಆಕಾಂಕ್ಷಿಗಳ ಸಂಖ್ಯೆನೇ 40 ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾದ ನಂತರ ಹೊಸ ಮುಖಗಳನ್ನೊಳಗೊಂಡ ಫ್ರೆಶ್ ಕ್ಯಾಬಿನೆಟ್ ಬರುತ್ತೆ ಅನ್ನುವ ಚರ್ಚೆ ಕೂಡ ಜೋರಾಗಿದ್ದು. ಎಷ್ಟು ಜನ ಹೊಸಬರು? ಹೊಸಬರಲ್ಲಿ ಯುವ ಬ್ರಾಕೆಟ್ನಲ್ಲಿ ಬರೋರು ಎಷ್ಟು ಜನ ಇರ್ತಾರೆ? ಹಿರಿಯ ಶಾಸಕರು ಎಷ್ಟು ಜನ ಇರ್ತಾರೆ? ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದಂಥವರಿಗೆ ಮರಳಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ? ಲೆಕ್ಕಾಚಾರಗಳು ಕ್ಲಿಯರ್ ಆಗಬೇಕು. ಮುಖ್ಯಮಂತ್ರಿಗಳು ಹೇಳಿದ್ರು, ರಾಹುಲ್ ಗಾಂಧಿ 2 ದಿನದಲ್ಲಿ ವಿದೇಶದಿಂದ ಬರ್ತಾರೆ. ಏನು ತಲೆ ಕೆಡಿಸ್ಕೊಳ್ಳದೆ ಪಕ್ಷ ಸಂಘಟನೆ ಮಾಡಿ ಅಂದ್ರು. ಅಂದ್ರೆ ಯಾರ್ಯಾರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದು ಈ ಸಲ ಇರೋದಿಲ್ವೋ ಅವರನ್ನುದ್ದೇಶಿಸಿ ಕೊಟ್ಟಂತ ಹೇಳಿಕೆ ತರ ಇತ್ತಿತ್ತು. ತಲೆ ಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆ ಮಾಡಿ 2028 ನನ್ನ ಗುರಿ, ನಾನು ಸಿಎಂ ಆಗಿದ್ದು ಮುಖ್ಯ ಅಲ್ಲ ಅಂದ್ರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಳಿಸ್ಕೊಳ್ಳಿ.
ಒಂದು ಮೂರು ಒಂದೊಂದು ಇದರಲ್ಲಿ ಈಗ ಕೆಲವು ಇನ್ನು ನಾನು ಇಲಾಖೆನೆಲ್ಲ ಈಗ ರಿವ್ಯೂ ಮಾಡ್ತಾ ಇದ್ದೀನಿ. ಏನೇನು ಇಲಾಖೆ ಏನಿದೆ ಅಂತ ಅಂದ್ಬಿಟ್ಟೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದೀನಿ. ನಾಳೆ ವಿಧಾನ ಪರಿಷತ್ ಸ್ವೇರಿಂಗ್ ಸೆರೆಮನಿ ಇದೆ. 7 ದಿನ ಗೊತ್ತಿರೋದು ಪ್ರಮಾಣ ವಚನ ಇದೆ. ಅದಾದಮೇಲೆ ಕೆಲವು ಇಲಾಖೆನ ತೆಗೆದುಕೊಳ್ತಾ ಇದ್ವಿ. ಅದಾದಮೇಲೆ ಸದ್ಯಕ್ಕೆ ಮುಂದಿನ ತಿಂಗಳು ಅಸೆಂಬ್ಲಿ ಕರಿಬೇಕು. ಈ ಮಧ್ಯದಲ್ಲಿ ಇನ್ನು ಕ್ಯಾಬಿನೆಟ್ ಎಕ್ಸ್ಪ್ರೆಷನ್ ಮಾಡಬೇಕು. ಅದಕ್ಕೆ ಕೂಡ ನಾನು ದಿಲ್ಲಿಗೆ ಹೋಗಬೇಕಾಗಿದೆ. ರಾಹುಲ್ ಗಾಂಧಿ ಅವರು ಊರಲ್ಲಿಲ್ಲ, ಇನ್ನೊಂದು 2 ದಿನಕ್ಕೆ ಬರ್ತಾರೆ. ಎಲ್ಲ ಆಗ್ತದೆ. ಈ ಮಿಕ್ಕಿದ ವಿಚಾರನ ನೀವು ಕರೆ ಕಳಿಸ್ಕೊಂಡೆ ಒಟ್ಟು ಪಕ್ಷನ ಸಂಘಟನೆ ಮಾಡುವಂಥ ಕೆಲಸ ನಮ್ಮ ಗುರಿ 2028 ಒಂದು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಸಂಭವನೀಯರ ಪಟ್ಟಿ ತಯಾರಾಗಿದೆ ಅಂತ ಅನ್ಸುತ್ತೆ ಇಷ್ಟೊತ್ತಿಗಾಗಲೇ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಲಿಸ್ಟ್ ಇರುತ್ತೆ. ಸಿದ್ದರಾಮಯ್ಯನವ್ರದ್ದೇ ಒಂದು ಲಿಸ್ಟು, ಡಿ ಕೆ ಶಿವಕುಮಾರ್ದೇ ಒಂದು, KPCC ಅಧ್ಯಕ್ಷರದೇ ಇನ್ನೊಂದು ಇರುತ್ತೆ. ಆ ಲಿಸ್ಟ್ನ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು ವೇಟೇಜ್ ಸಿಗುತ್ತೆ ಅನ್ನೋದಷ್ಟೇ ದೆಹಲಿಯಲ್ಲಿ ನಿರ್ಧಾರ ಆಗೋದು. ಅದೇ ನೋಡಿ, ಈಗ ಹೈಕಮಾಂಡ್ ಕೂಡ ಮೊದಲ ಪಟ್ಟಿಯಲ್ಲಿ ಹಳಬರನ್ನೇ ಮುಂದುವರಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಹಾಗಾಗಿ ಆ ಪಟ್ಟಿಯಲ್ಲಿ ಅವ್ರ ಪಟ್ಟಿ ಇವ್ರ ಪಟ್ಟಿ ಅಂತಕ್ಕಂಥದ್ದೇನು ಇರಲಿಲ್ಲ. ಅದರಲ್ಲಿ ಯಾರನ್ನು ಹೊರಗಿಡಲಾಗಿತ್ತು ಅನ್ನೋದು ಬಹಳ ಮುಖ್ಯ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ದಿನೇಶ್ ಗುಂಡೂರಾವ್ ಹೊರಗಿದ್ರು, HK ಪಾಟೀಲ್ ಹೊರಗಿದ್ದಾರೆ, ಬಹಳ ಮುಖ್ಯವಾಗಿ ಜಮೀರ್ ಅಹ್ಮದ್ ಖಾನ್ ಹೊರಗಿದ್ದಾರೆ, ರೈಟ್, ಸಂತೋಷ್ ಲಾಡ್ ಹೊರಗಿದ್ದಾರೆ. ಇನ್ನುಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫಸ್ಟ್ ಪಟ್ಟಿಯಲ್ಲಿ ಅವರು ಮಂತ್ರಿ ಆಗಲಿಲ್ಲ. ಈಗಿನ ಪಟ್ಟಿಯಲ್ಲಿ ಯಾರ್ಯಾರು ಮಂತ್ರಿ ಆಗ್ತಾರೆ ಅನ್ನೋದು ಒಂದು, ಅಂದರೆ ಯಾವಾಗಲೂ ಇರುತ್ತೆ. ಈಗ ರಾಜ್ಯಾಧ್ಯಕ್ಷರದೊಂದು ಪಟ್ಟಿ ಇರುತ್ತೆ, ಸಿದ್ದರಾಮಯ್ಯನವರು ಒಂದು ಪಟ್ಟಿ ತೆಗೆದುಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರು ಮತ್ತು ರಾಜ್ಯಾಧ್ಯಕ್ಷರ ಪಟ್ಟಿ ಏನು ಭಾಳ ಬೇರೆ ಬೇರೆ ಇರಲಿಕ್ಕಿಲ್ಲ. ರಾಜ್ಯಾಧ್ಯಕ್ಷರದೊಂದು ಆಗ್ರಹ ಇರುತ್ತೆ. ಯಾಕಂದರೆ ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಮಂತ್ರಿಗಳನ್ನ ಟೇಕ್ ಕೇರ್ ಮಾಡೋದ್ರಿಂದ OBC ಹೆಸರುಗಳನ್ನು ಹರಿಪ್ರಸಾದ್ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಪಟ್ಟಿ ನಿಶ್ಚಿತವಾಗಿರುತ್ತೆ. ಈಗ ಸಿದ್ದರಾಮಯ್ಯನವರು ನನಗನ್ಸುತ್ತೆ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ನಂತರ ಅವರು ಮೈಸೂರು ಚಾಮರಾಜನಗರ ಭಾಗದಲ್ಲಿ ಯಾರನ್ನ ಒಳಗೆ ಕರ್ಕೋಬೇಕು ಅನ್ನೋದರ ಬಗ್ಗೆ ಅವರು ಹೆಚ್ಚು ಚಿಂತಿತರಾಗಿರ್ತಾರೆ ಅಂತ ಅನ್ಸುತ್ತೆ. ಪಿರಿಯಾಪಟ್ಟ ವೆಂಕಟೇಶ್, ನಿಮ್ಮ ಪುಟ್ಲಿಂಗ ಇದು ಉಪ್ಪಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಬೇರೆ ಬೇರೆ ಭಾಗದಲ್ಲಿ ಈಗ ಸಂತೋಷ್ ಲಾಡ್ ಒಳಗಡೆ ಬರ್ತಾರೋ ಇಲ್ವೋ, ಇದರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಭಾಳ ಆಗ್ರಹ ಇರುತ್ತೆ. ಯಾಕಂದರೆ ಅಹಿಂದ ಸಮುದಾಯದ ನಾಯಕರಾಗಿ ಅವರನ್ನು ಗುರುತಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಕುರುಬರನ್ನು ಅವರು ಸಂಪುಟಕ್ಕೆ ಸೇರಿಸಿದ್ರು. ಯಾರು? ಭೈರತಿ ಸುರೇಶ್ ತನ್ನ ಪುತ್ರನನ್ನು. ಹೀಗಿರುವಾಗ ಉಳಿದ ಸಮುದಾಯಗಳು ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ತಾವೋ ಇಲ್ವೋ ಅನ್ನೋದು ಅವರು ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ. ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಲ್ಪ ಶಕ್ತಿಹೀನರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಯಾರೇ ಮುಖ್ಯಮಂತ್ರಿ ಇದ್ರೂ ಮಾಡ್ತಾರೆ, ಹಿಂದಿನ ಮುಖ್ಯಮಂತ್ರಿಗಳನ್ನು. ಅವ್ರು ಯಾಕೆ ಅವರನ್ನು ಸ್ಟ್ರಾಂಗ್ ಆಗಿರ್ಲಿಕ್ಕೆ ಬಿಡ್ತಾರೆ? ಹೀಗಿರುವಾಗ ಹೈಕಮಾಂಡ್ ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡುತ್ತೆ? ಕುತೂಹಲ ಅಜಿತ್ ಪಟ್ಟಿದಿಲ್ಲ. ಈಗ ಮೊದಲನೇ ಪಟ್ಟಿಯಲ್ಲಿ ಏನೂ ಕುತೂಹಲ ಇರಲಿಲ್ಲ. ಹೌದು, ಕರೆಕ್ಟ್. ಅವರೇ ಕಂಟಿನ್ಯೂ ಆಗಿಬಿಟ್ರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಮಾತು ಕೊಟ್ಟಿದ್ರು ಅಂತ ಒಳಗಡೆ ಬಂದರು. ಕೂಡ ಮಾತು ಕೊಡಲಾಗಿತ್ತು, ಅವರು ಒಳಗಡೆ ಬಂದರು. ಬಿಟ್ಟು ಪಟ್ಟಿಯಲ್ಲಿ ಏನೂ ಕುತೂಹಲ ಇರಲಿಲ್ಲ. ಎರಡನೇ ಪಟ್ಟಿಯಲ್ಲೂ ಕೂಡ ನೀವು ಇವ್ರದ್ದು ನಾಲ್ಕು ಮಾಡಿದರೆ ಏನೂ ಕುತೂಹಲ ಇರಲ್ಲ. ಕುತೂಹಲ ಯಾವಾಗ ಬರುತ್ತೆ? ದೊಡ್ಡ ದೊಡ್ಡ ಹೆಸರುಗಳನ್ನು ಪಕ್ಕಕ್ಕೆ ಸರಿಸಿ, ಲಾಬಿ ಅನ್ನೋದನ್ನು ಪಕ್ಕಕ್ಕೆ ಸರಿಸಿ, ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಮೆರಿಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ನ ಆಧಾರದ ಮೇಲೆ ಯಾರನ್ನಾರು ತಗೊಂಡಾಗ ಹೊಸಬ್ರನ್ನ, ಅಂದರೆ ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಹೇಳ್ತಾರೋ ಇಲ್ವೋ, ನಾವು ಇವರನ್ನು ಒಳಗಡೆ ಅಕಾಮಿಡೇಟ್ ಮಾಡ್ತೀವಿ ಅನ್ನೋ ಎಷ್ಟು ಹೆಸರುಗಳು ಒಳಗೆ ಬರ್ತವೆ ಅನ್ನೋದು ಹೈಕಮಾಂಡ್ನ ಪ್ರಾಬಲ್ಯವನ್ನು ಕೂಡ ತೋರಿಸುತ್ತೆ. ಹೌದು. ಅದರ್ವೈಸ್ ಅಜಿತ್ ಎಲ್ಲ ಪಾರ್ಟಿಯಲ್ಲೂ ನಡೆಯುತ್ತೆ. 4 ಹೆಸರು ಖರ್ಗೆ ಅವ್ರದ್ದು ಹೋಗ್ತವೆ, 4 ಹೆಸರು ಸಿದ್ದರಾಮಯ್ಯನವ್ರದ್ದು ಹೋಗ್ತವೆ, 4 ಹೆಸರು ಡಿ ಕೆ ಶಿವಕುಮಾರ್ದು ಹೋಗ್ತವೆ. ಅದರಲ್ಲೇನು ಹೊಸತನ ಇಲ್ಲ. ಈಗ ನಿಮಗೆ ಉಳಿದಿರ್ತಕ್ಕಂಥ ಏನು ಹೆಸರುಗಳಿವೆ, 16 + 3 ಹೆಸರುಗಳು, 19 ಹೆಸರುಗಳು ಬರ್ಬೇಕು ನಿಮಗೆ. ಓಕೆ, 19 20 ಅಂತ 14 ಬಂದಿವೆ, 33 ಇರಬೇಕು. ಓಕೆ, ಮುಖ್ಯಮಂತ್ರಿಗಳನ್ನು ಸೇರಿಸಿ ಕರೆಕ್ಟ್. 33 ಇರಬೇಕು. ಸೊ ನನಗೆ ಆಯ್ತು, 18 19 ಹೆಸರುಗಳು ಒಳಗೆ ಬರಬೇಕಾದ್ರೆ ಆ ಹೆಸರುಗಳು ಯಾವುವು? ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳಿತ್ತು? ನಾವು ಜನರೇಷನ್ ಶಿಫ್ಟ್ ಮಾಡ್ತಾ ಇದ್ದೀವಿ, ಹೊಸಬರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ. ಹೌದು. ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಮೇಲೆ
ಮತ್ತೆ ಅದೇ ಹಳೆ ತಂಡವನ್ನು ನಡೆಸೋದಾದ್ರೆ ಮತ್ತೆ ಕಾಂಗ್ರೆಸ್ ಹೇಳಿದ್ದಕ್ಕೂ ಜನರೇಷನ್ ದಟ್ಸ್ ವಾಟ್ ಬಿಜೆಪಿ ಡಿಡ್. ಸಿದ್ದರಾಮಯ್ಯನವ್ರು ಮುಂದುವರ್ಸೋದೇ ಬೆಟರ್ ಇತ್ತಲ್ಲ ಅನ್ಸುತ್ತೆ. ಅಲ್ಲ 2021 ಬಿಜೆಪಿಯ ಮಿಸ್ಟೇಕ್ ಏನಾಯಿತು, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು, ಹೊಸಬ್ರಿಗೆ ಅವಕಾಶನೇ ಕೊಡಲಿಲ್ಲ ಕ್ಯಾಬಿನೆಟ್ನಲ್ಲಿ. ಕರೆಕ್ಟ್. ಹಾಗಿದ್ರೆ ಯಡಿಯೂರಪ್ಪನವ್ರನ್ನ ಯಾಕೆ ಕೆಳಗಿಳಿಸಿದ್ರೆ ಅನ್ನೋ ಪ್ರಶ್ನೆ ಮುಂದೆ ಬಂದೇ ಬಂತು 23ರಲ್ಲಿ. ಹೌದು, ಈಗಲೂ ಆ ಪ್ರಶ್ನೆ ಬರುತ್ತೆ. OBC ವರ್ಗದಲ್ಲಿ ಹೊಸಬ್ರನ್ನು ಸೇರಿಸ್ತೀರಾ, ದಲಿತರಲ್ಲಿ ಈಗ ಇಲ್ಲ ಬರೀ ಲಾಬಿಗೆ ಒಳಗಾಗಿ ಇವ್ರಿಗೆ ಬೇಕಾದವ್ರು ಅಂತ ಮಾಡ್ತೀರಾ, ಅಥವಾ ಪಾರ್ಟಿಗೆ ಬೇಕಾದವರನ್ನು ಹೊಸದಾಗಿ ಹೆಸರು ಸೇರಿಸುವ ಶಕ್ತಿ ಸಾಮರ್ಥ್ಯ ಹೈಕಮಾಂಡ್ನಲ್ಲಿ ಉಂಟು. ಅದರ ಟೆಸ್ಟಿಂಗ್ 2ನೇ ಸಂಪುಟ ವಿಸ್ತರಣೆಯಲ್ಲಿ ನಡೆಯುತ್ತೆ. ಅವೇ ಹೆಸರುಗಳಿದ್ರೆ ಅಜಿತ್, ಮೇ ಬಿ ಪತ್ರಕರ್ತರಾಗಿ ನಮ್ಗೆ ಜಾಸ್ತಿ ಕುತೂಹಲ ಇರುತ್ತೆ, ಅವರವ್ರ ಬೆಂಬಲಿಕ ಕುತೂಹಲ ಇರುತ್ತೆ, ಜನಸಾಮಾನ್ಯರಿಗೆ ಏನೋ ಭಾಳ ಕುತೂಹಲ ಇರುತ್ತೆ ಆಗ ಅನ್ಸಲ್ಲ ನನಗೆ. ಕರೆಕ್ಟ್. ಮುಖ್ಯಮಂತ್ರಿ ಬದಲಾವಣೆ ಒಂದೇ ಆಯಿತು, ಉಳಿದಿದ್ದೆಲ್ಲ ಯಥಾ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅಂತ ಆಗುತ್ತೆ ಅವಾಗ. DK ಶಿವಕುಮಾರ್, ಪ್ರಶಾಂತ್ ಏನು ಹೇಳ್ತಾ ಇದ್ರು. DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆದ ನಂತರ ತಮ್ಮ ವಿಟೋ ಎಷ್ಟು ಪ್ರದರ್ಶನ ಮಾಡ್ತಾರೆ, ಅದು ಈ ಕ್ಯಾಬಿನೆಟ್ನ ಈ ಎಕ್ಸ್ಪಾನ್ಷನ್ನಲ್ಲಿ ಫಸ್ಟಲ್ಲಿ ಅವ್ರದ್ದೇನು ನಡೆದಿಲ್ಲ. ಹೌದು. ಸೆಕೆಂಡಲ್ಲಿ ಅವ್ರ ವಿಟೋ ಎಷ್ಟು ನಡೆಯುತ್ತೆ, ಅವ್ರಿಗೆ ಬೇಕಾದವರು ಯಾರ್ಯಾರು ಸಂಪುಟಕ್ಕೆ ಬರ್ತಾರೆ, ಮತ್ತು ಅವರು ಯಾರ್ಯಾರನ್ನ ತೆಗೆದುಕೊಳ್ತಾರೆ. ರೈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ದಲಿತರಿಗೂ ತಮ್ಮ ಟೀಮಲ್ಲಿ ಎಷ್ಟು ಜನರನ್ನು ಸೇರಿಸ್ಕೊಳ್ತಾರೆ, OBC ತಮ್ಮ ಟೀಮಲ್ಲಿ ಎಷ್ಟು ಸೇರಿಸ್ಕೊಳ್ತಾರೆ, ಒಕ್ಕಲಿಗ ತಮ್ಮ ಟೀಮಲ್ಲಿ ಎಷ್ಟು ಸೇರಿಸ್ಕೊಳ್ತಾರೆ, ಲಿಂಗಾಯತರನ್ನ ಎಷ್ಟು ಸೇರಿಸ್ಕೊಳ್ತಾರೆ, ಜೊತೆಗೆ ಹೊಸಬ್ರನ್ನ ಎಷ್ಟು ಸೇರಿಸ್ಕೊಳ್ತಾರೆ. ಬಿಜೆಪಿ ಮೊದಲ ಬಾರಿ ಆಯ್ಕೆಯಾದ ಭೂಪೇಂದ್ರ ಪಟೇಲ್ರನ್ನ ಮುಖ್ಯಮಂತ್ರಿಯೇ ಮಾಡಿ ತೋರಿಸ್ತು. ನೀವು ಮೊದಲ ಬಾರಿ ಆಯ್ಕೆಯಾದ ಇಬ್ಬರನ್ನಾದರೂ ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಿ. ಕರೆಕ್ಟ್. ಆಗ್ರಹ ಮಾಡಿದಾಗ ಅದನ್ನೇ ಹೇಳಿದ್ರು ಕಾಂಗ್ರೆಸ್ ಶಾಸಕರು, ಬಿಜೆಪಿಯಲ್ಲಿ ಮಾಡ್ಬೋದು ಅನ್ನೋದಾದ್ರೆ ಕಾಂಗ್ರೆಸ್ ಅಲ್ಲಿ ಯಾಕೆ ಮಾಡೋಕ್ಕಾಗಲ್ಲ. ಗ್ರೂಮ್ ದೆಮ್, ನೀವು ತಗೊಳ್ಳಿಕ್ಕೆ ಆಗತ್ತಾ? ಆಗ DK ಶಿವಕುಮಾರರ ನಿಜವಾದ ಶಕ್ತಿ ಪ್ರದರ್ಶನ ಅಂತ ಅನ್ಸುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.